ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಶುಕ್ರವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ಪೂಜೆ ಮಾಡಬೇಕು, ಸ್ವಲ್ಪ ಬೇಗ ಅಂದ್ಕೊಂಡು ಬೇಗನೆ ಎದ್ದು ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ನನ್ನ ಹಸ್ಬೆಂಡ್ ಇವಾಗ ಸ್ವಲ್ಪ ಲೇಟಾಗಿದ್ದರು. ನಾನು ಪೂಜೆ ಎಲ್ಲ ಮಾಡಿ ಆದಮೇಲೆ ಅವರು ಇದ್ದರು. ಅವ್ರಿಗೆ ಟೀ ಮಾಡೋಣ ಅಂದ್ಕೊಂಡು ಇಲ್ಲಿ ಟೀ ಮಾಡೋಕ್ಕಿಟ್ಟು ಹಾಸಿಗೆ ಮಡ್ಚಕ್ಕೆ ಹೋಗಿದ್ದೆ. ನಾನು ಹಾಸಿಗೆ ಮಡಚಿ ಬರೋಷ್ಟರಲ್ಲಿ ಹಾಲು ಕೂಡ ಹೋಗ್ಬಿಟ್ಟಿತ್ತು. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೈಡಲ್ಲಿ ಬೇರೆ ಟೀನು ಕೂಡ ಮಾಡಿ ಅವರಿಗೆ ಕೊಟ್ಟೆ. ಹಾಗೆ ನಾನು ನಿನ್ನೆನೇ ಆಮ್ಲ ಕ್ಯೂಬ್ಸ್ನ ಹೇಳಿದ್ದೆ ಅಲ್ವಾ, ಮಾಡಿ ಈ ಥರ ಮಾಡಿ ಸ್ಟೋರ್ ಮಾಡ್ಕೊತೀನಿ ಅಂತ. ಅದು ಇವಾಗ ಎಷ್ಟು ಚೆನ್ನಾಗಿ ಐಸ್ ಕ್ಯೂಬ್ಸ್ ಆಗಿದೆ ಅಂತ ನೋಡ್ತಿರ್ಬೋದು. ಒಂದೆರಡು ಐಸ್ ಕ್ಯೂಬ್ಸ್ನ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕುಡಿದ್ರೆ ಆಯಿತು, ಆಮ್ಲ ಜ್ಯೂಸ್ ರೆಡಿ ಆಯಿತು. ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಜ್ಯೂಸ್, ಒಗ್ರೊಗ್ರಾಗಿ ಏನೂ ಇರಲ್ಲ, ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ನಾವು ಮಿಕ್ಸಿಲೇ ಮಾಡ್ಕೊಳ್ಳೋದು, ಡೈಲಿ ಮಾಡ್ಕೊಂಡು ಕುಡಿಯೋದೇ ಸ್ವಲ್ಪ ಬೇರೆ ಟೇಸ್ಟ್ ಇರುತ್ತೆ, ಇದೇ ಬೇರೆ ಟೇಸ್ಟ್ ಇರುತ್ತೆ. ಫಸ್ಟು ಆಮ್ಲ ಜ್ಯೂಸ್ನೆಲ್ಲ ಕುಡಿದು ಇನ್ನು ಬ್ರೇಕ್ಫಾಸ್ಟಿಗೆ ನಿನ್ನೆನೇ ಇಡ್ಲಿಗೆ ನೆನೆ ಹಾಕ್ಕೊಂಡಿದ್ದೆ ಅಲ್ವಾ, ಹಿಟ್ಟು ಕೂಡ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಇವಾಗ ಇಡ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೊಂಡು ಅರಿಶಿನ ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕುಕ್ಕರ್ನ ಕೂಗಿಸ್ಕೋಬೇಕು. ಬೇಳೆ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು. ಇವಾಗ ಕುಕ್ಕರ್ ಕೂಡ ಕೂಗಿದೆ, ಸ್ವಲ್ಪ ಕೂಲ್ ಆಗಬೇಕು ಅಲ್ವಾ, ಅದಕ್ಕೆ ಈರುಳ್ಳಿ ಬೇಕು ಅಲ್ವಾ, ಈರುಳ್ಳಿನೂ ಕೂಡ ಕಟ್ ಮಾಡ್ಕೊತಿದ್ದೀನಿ. ಒಗ್ಗರಣೆಗೆ ಮತ್ತು ಮಸಾಲೆ ರುಬ್ಬಕ್ಕೆ ಎಲ್ಲ ಬೇಕು, ಅದಕ್ಕೆ ಸ್ವಲ್ಪ ಒಂದು 2-3 ಈರುಳ್ಳಿನ ರುಬ್ಕೊಂಡೆ. ಹಾಗೆ ಬೆಳ್ಳುಳ್ಳಿನೂ ಕೂಡ ಬೇಕು ಅಲ್ವಾ, ಅದನ್ನು ಕೂಡ ಸಿಪ್ಪೆನ ಸುಲಿದು ಇಟ್ಕೊಂಡೆ. ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಸ್ವಲ್ಪ ಮೆಂತ್ಯಕಾಳನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿರ್ತೀವಲ್ವ, ಆ ಸಿಪ್ಪೆ ಸುಲಿದಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಳಿಸಿದ್ದೀನಿ, ಒಗ್ಗರಣೆಗೂ ಕೂಡ ಹಾಕಬೇಕು ಅಲ್ವಾ, ಅದಕ್ಕೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ, ಅಲ್ಲೇ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು 2-3 ತೊಗೊಂಡಿದ್ದೀನಿ. ಟೊಮೆಟೊ ತೊಗೊಂಡು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಟೊಮೆಟೊನೂ ಕೂಡ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೊಬ್ಬರಿ ಹಾಕ್ಕೊತಿದ್ದೀನಿ, ಹಸಿ ಕೊಬ್ಬರಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟೆಲ್ಲ ಆಮೇಲಿಂದ ಸ್ವಲ್ಪ ಹಾಕ್ತೀನಿ, ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ವಾ, ಅದಕ್ಕೇ ಇದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡ್ತಿದ್ದೀನಿ. ಸ್ವಲ್ಪ ಎಲ್ಲನೂ ಕೂಡ ಸಾಫ್ಟ್ ಆಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಸಾಫ್ಟ್ ಆಗಲಿಕ್ಕೆ ಬಿಟ್ಕೊಂಡು ಈ ಕಡೆ ಕುಕ್ಕರ್ ಕೂಡ ಕೂಗೆಲ್ಲ ಕೂಲಾಗಿರುತ್ತೆ ಅಲ್ವಾ, ಅದನ್ನು ಬೇಳೆನ ಚೆನ್ನಾಗಿ ಮಸ್ಕೋಬೇಕು ಅಲ್ವಾ, ಅದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಬೇಳೆನ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡೆ. ಹಾಗೆ ಟೊಮೆಟೊ ಕೂಡ, ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಿದೆ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಇವಾಗ ಇದಕ್ಕೇ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಪುಡಿನ ಸ್ವಲ್ಪ ಸಾಂಬಾರು ಪುಡಿ ಇರುತ್ತೆ ಅಲ್ವಾ, ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಮಾತ್ರ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡಬೇಕು. ಮಿಕ್ಸಿ ಜಾರ್ಗೆ ಹಾಕಬೇಕಲ್ವ, ಸ್ವಲ್ಪ ಇದನ್ನು ಕೂಲ್ ಆಗಲಿಕ್ಕೆ ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಮಿಕ್ಸಿಲಿ ಹಾಕ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡೆ. ಇದನ್ನು ಕೂಡ ಇವಾಗ ಇನ್ನೂ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಕಾದಾದ ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅನ್ನಬೇಕು. ಹಾಗೆ ಬೆಳ್ಳುಳ್ಳಿನ ಸುಲಿದು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊತಿದ್ದೀನಿ. ಹಾಗೆಯೇ ಒಂದು ಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲಿಗೆ ಏನು ಈರುಳ್ಳಿ ಬಿಟ್ಟಿದ್ದೆ ಅಲ್ವ, ಸ್ವಲ್ಪ ಒಗ್ಗರಣೆಗೆ ಬೇಕು ಅಂತ, ಆ ಈರುಳ್ಳಿನ ಇವಾಗ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇದನ್ನು ಕೂಡ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಕೊಬ್ಬರಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಆ ಪೇಸ್ಟ್ನ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಏನಿರಲ್ಲ, ಮೊದಲಿಗೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ, ಹಸಿ ವಾಸನೆ ಏನಿರಲ್ಲ. ಸುಮ್ಮನೆ 1-2 ನಿಮಿಷ, 1 ನಿಮಿಷ ಅಷ್ಟೇ
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ಬೇಳೆ ಕುದಿಸಿಟ್ಕೊಂಡಿರ್ತೀವಲ್ವ ಆ ಬೇಳೆ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ಈ ಹಂತದಲ್ಲಿ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಇಡ್ಲಿ ಸಾಂಬಾರು ರೆಡಿ ಆಗಿರುತ್ತೆ. ಹಾಗೆ ಇದಕ್ಕೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಕೊಬ್ಬರಿ, ಪುಟಾಣಿ, ಶೇಂಗಾ ಹಾಕ್ಕೊಂಡು ಒಂದು ಚಟ್ನಿನ ಮಾಡ್ಕೊಂಡಿದ್ದೆ. ಚಟ್ನಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಒಂದು ಥರದ ಸಾಂಬಾರು ರೆಸಿಪಿನ ಶೇರ್ ಮಾಡಿದ್ದೀನಿ. ಇದು ಇನ್ನೊಂದು ಥರ ಸಾಂಬಾರು. ಈ ಥರನೂ ಕೂಡ ಟ್ರೈ ಮಾಡಿ. ಒಂದು 2ರಿಂದ 3 ನಿಮಿಷ ಪಳಪಳ ಅಂತ ಕುದಿಸ್ಕೊಂಡ್ರೆ ಇಡ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗಬಹುದು. ಇಡ್ಲಿಗೆ, ರೈಸ್ಗೇನು ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಆಯಿತಾ. ಇವಾಗ ಇಡ್ಲಿ ಹಿಟ್ಟನ್ನು ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ಇದಕ್ಕೆ ರಾತ್ರಿಯೇ ಸೋಡಾನೂ ಹಾಕಿಲ್ಲ, ಉಪ್ಪನ್ನು ಹಾಕಿಲ್ಲ ಮತ್ತು ನೀರು ಕೂಡ ಹಾಕಿಲ್ಲ. ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಸ್ವಲ್ಪ ಬೇಗನೆ ರುಬ್ಬಿಟ್ಟಿದ್ದೆ ನಾನು. ಒಂದು 5:30ಗೆ ರುಬ್ಬಿಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಇಷ್ಟು ಇಡ್ಲಿ ಮಾಡಿದ್ರೆ ನಮ್ಮ ಮನೇಲಿ ಯಾರು ತಿನ್ನಲ್ಲ. ಸುಮ್ಮನೆ ಸ್ವಲ್ಪ ಅಷ್ಟೇ ಇಡ್ಲಿ ಹಿಟ್ಟನ್ನು ತೆಗೆದಿಟ್ಕೊಂಡ್ರೆ ದೋಸೆ ಪಡ್ಡು ಏನಾದರೂ ಮಾಡ್ಕೋಬೋದು ಅಲ್ವ, ಅದಕ್ಕೇ ತೆಗೆದು ಇಟ್ಕೊಂಡೆ. ಇವಾಗ ಸ್ವಲ್ಪ ಹಿಟ್ಟನ್ನು ಅದಕ್ಕೆ ತೆಗೆದಿಟ್ಕೊಂಡು ಇನ್ನು ಸ್ವಲ್ಪ ಹಿಟ್ಟಿರುತ್ತೆ ಅಲ್ವ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಿಟ್ಟು ಸ್ವಲ್ಪ ಗಟ್ಟಿ ಇತ್ತು ಜಾಸ್ತಿ, ಅದಕ್ಕೆ ನೀರು ಹಾಕಿರಲಿಲ್ಲ ಅಲ್ವ, ಅದಕ್ಕೆ. ಇವಾಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. 3 ಪ್ಲೇಟ್ ಇದೆ. 3 ಪ್ಲೇಟ್ಗೂ ಕೂಡ ಎಣ್ಣೆ ಸವರಿ ಹಿಟ್ಟನ್ನು ಹಾಕ್ಕೊಂಡೆ. ಇವಾಗ ಮೊದಲಿಗೆ ನಾನು ನೀರನ್ನ ಕುದಿಲಿಕ್ಕೆ ಇಟ್ಕೊಂಡಿದ್ದೆ. ನೀರು ಕೂಡ ತುಂಬಾ ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ. ಯಾಕಂದರೆ ಇಡ್ಲಿ ಪಾತ್ರೆ ಇರುತ್ತೆ ಅಲ್ವ, ಅದು ಇವಾಗ ನೀರು ಕುದಿಸಿದ್ರೆ ಸ್ಟೀಮ್ ಮಾಡಿದ್ರೆ ಒಂಥರ ಕಲೆ ಆಗಿರುತ್ತಲ್ವ, ಆ ಕಲೆ ಇರಲ್ಲ. ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹಾಕಿದರೆ ಒಂದ್ಸಲ ಟ್ರೈ ಮಾಡಿ. ಹುಣಸೆಹಣ್ಣು ಹಾಕ್ಕೊಂಡು ಇಡ್ಲಿ ಪ್ಲೇಟ್ನ ಎಲ್ಲನೂ ಕೂಡ ಇಟ್ಟು ಇಡ್ಲಿ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಇಡ್ಲಿ ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು. ಒಂದು ಚಾಕು ಅಥವಾ ಸ್ಪೂನ್ನ ತೊಗೊಂಡು ಈ ಥರ ಇಡ್ಲಿನ ಅನ್ಮೋಲ್ಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಇಡ್ಲಿ, ಚಟ್ನಿ, ಸಾಂಬಾರಾಗಿ ಉದ್ದಿನ ವಡನೂ ಕೂಡ ಮಾಡ್ಕೊಂಡಿದ್ದೆ. ಇದು ರೆಸಿಪಿನ ಶೇರ್ ಮಾಡಿಲ್ಲ. ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬ್ರೇಕ್ಫಾಸ್ಟ್ ಎಲ್ಲ ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಕಾಫಿನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಕಾಫಿ ಅಂತೂ ಇರಲೇಬೇಕು. ಬೆಳಗ್ಗೆ ಆಮ್ಲ ಜ್ಯೂಸ್ ಕುಡಿದಿದ್ದೆ ಅಲ್ವಾ, ಅದಕ್ಕೆ ಟೀ ಅಥವಾ ಕಾಫಿ ಕುಡಿಬೇಕು ಅನಿಸ್ತಾ ಇರೋದ್ರಿಂದ ಕಾಫಿನ ಮಾಡಿಕೊಂಡು ಕಾಫಿನ ಕುಡಿದೆ. ಹಾಗೆ ಸ್ವಲ್ಪ ಬಟ್ಟೆ ಮಡ್ಚೋದಿತ್ತು ಅಂತ ಕಾಫಿನ ಕುಡಿತಾ ಆ ಬಟ್ಟೆನೂ ಕೂಡ ಮಡ್ಚಿಟ್ಕೊಂಡೆ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋನ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.